ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು ಮಿಂಚು ಸಹಿತ ಅಬ್ಬರಿಸಲಿದ್ದಾನೆ ವರುಣ. ಕರಾವಳಿ ಮಲೆನಾಡಲ್ಲಿ ಸುರಿಯಲಿದೆ ಭಾರೀ ಮಳೆ. ಮಲೆನಾಡು, ಗುಡ್ಡಗಾಡು ಪ್ರದೇಶ ನಿವಾಸಿಗಳಿಗೆ ಇದೀಗ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಲೆನಾಡು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೀಗ ಹೆಚ್ಚಾಗ್ತಾ ಇದೆ. ಗುಡ್ಡದ ಪಕ್ಕದಲ್ಲಿ ಮನೆ ಎದುರೇ ಖಾಲಿ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು, ಕೊಡಗು ಜಿಲ್ಲೆಯಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿರುವಂಥದ್ದು. ಮುಂದಿನ 7 ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮುಂಗಾರು ಪ್ರವೇಶ ಆಗಿದೆ. ಈಗಾಗಲೇ ಸಾಕಷ್ಟು ಅವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಗುಡುಗು ಮಿಂಚು ಸಹಿತ ಅಬ್ಬರಿಸಲಿದ್ದಾನೆ ವರುಣ ಅನ್ನುವಂತಹ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗತ್ತೆ. ಮತ್ತೆ ಈಗ ಬೇರೆ ಬೇರೆ ಭಾಗಗಳಿಂದ ಈ ಮಲೆನಾಡು ಭಾಗಕ್ಕೆ ಟ್ರಿಪ್ ಹೋಗಬೇಕು ಅಂತ ಏನು ಅಂದ್ಕೊಂಡಿರ್ತೀರ ಅವರೆಲ್ಲರೂ ಕೂಡ ಡ್ರಾಪ್ಔಟ್ ಮಾಡಿದ್ರೆ ಒಳಿತು. ಕೊಡಗು, ಮಂಗಳೂರು, ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಗುಡ್ಡ ಕುಸಿತ ಆಗ್ತಾ ಇದೆ. ಸೊ ಹಾಗಾಗಿ ಯಾರು ಕೂಡ ಮನೆ ಯಾರ ಹತ್ತಿರದಲ್ಲಿ ಇರುತ್ತೋ, ಗುಡ್ಡ ಕುಸಿತ ಪ್ರದೇಶದ ಹತ್ತಿರ ಮನೆ ಯಾರ್ದಿರುತ್ತೋ ಆ ಮನೆಗಳನ್ನು ಖಾಲಿ ಮಾಡುವಂತೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಬೈಕ್ಗಳು, ಕಾರ್ಗಳು ಎಲ್ಲದಕ್ಕೂ ಕೂಡ ಇಂಜಿನ್ ಒಳಗಡೆ ನೀರು ನುಗ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆಯಾಗ್ತಾ ಇದೆ. ಅರ್ಧ ಭಾಗ ಮಳೆಯ ನೀರು ಕಂಪ್ಲೀಟ್ ಆಗಿ ತುಂಬಿರುತ್ತೆ ಕಾರ್ನಲ್ಲಿ. ಸೊ ಹಾಗಾಗಿ ಇಂಜಿನ್ಗಳು ಹಾಳಾಗುತ್ತೆ. ಇಂಜಿನ್ ಹಾಳಾದರೆ ಮುಗೀತು. ಇಂಜಿನಿಗೆ ನೀರು ಹೋದರೆ ಮುಗೀತು. ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬೇರೆಯವರ ಸಹಾಯ ತೆಗೆದುಕೊಂಡು ಇದೀಗ ಕಾರನ್ನು ತಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಕೊಡಗಿನಲ್ಲಿ ಕಾವೇರಿ ಮೈದುಂಬಿ ಹರಿತಾ ಇದೆ. ಕೊಡಗಿನಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಇರುವಂಥವರಿಗೆ ಕೂಡ ಬೇರೆಡೆಗೆ ಶಿಫ್ಟ್ ಆಗಿ ಅಂತ ಕೂಡ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಮತ್ತು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಕಾಲೇಜುಗಳು ನಡೀತಾ ಇದ್ದಾವೆ ಕೆಲವು ಕಡೆ. ಸೊ ಹಾಗಾಗಿ ಯಾರೂ ಕೂಡ ಕಾಲೇಜಿಗೆ ಹೋಗಬೇಡಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಎಂಟ್ರಿ ಕೊಟ್ಟಿದೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಗುಡ್ಡ ಕುಸಿತ ಆಗ್ತಾ ಇದೆ ಈಗಾಗಲೇ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ಈಗ ಮಳೆ ಆಗ್ತಾ ಇದೆ, ವಾತಾವರಣ ಚೇಂಜ್ ಆಗಿರುತ್ತೆ. ನಾವು ಟ್ರಿಪ್ ಹೋಗೋಣ ಅಂತ ಏನಾದರೂ ಪ್ಲ್ಯಾನ್ಗಳು ಹಾಕ್ಕೊಂಡಿದ್ರೆ ದಯವಿಟ್ಟು ಡ್ರಾಪ್ಔಟ್ ಮಾಡಿ. ಮಳೆ ಜಾಸ್ತಿ ಆಗ್ತಾ ಇದೆ. ಮುಂದಿನ 7 ದಿನಗಳ ಕಾಲ ಇನ್ನೂ ಕೂಡ ಭಾರೀ ಮಳೆಯಾಗತ್ತೆ ಅಂತ ಹೇಳಿ ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಿ ಅಂತ ಕೂಡ ಇದೀಗ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ಈಗಾಗಲೇ 100 ಮಿಲಿಮೀಟರ್ ಮಳೆಯಾಗಿದೆ. 100 ಮಿಲಿಮೀಟರ್ ಅಂತಂದರೆ ಯೋಚನೆ ಮಾಡಿ, ಒಂದು ದಿನಕ್ಕೆ